ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಸ್ತಿಕ್, ಮುತ್ತಪ್ಪರೈ ಪುತ್ರನ ಮೇಲೆ ತಡರಾತ್ರಿ ಆಗಿರುವಂತಹ ಅಟ್ಯಾಕ್, ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. SP ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ ಅಂತ. ಹಾಗಾದ್ರೆ ಪ್ರಾಥಮಿಕವಾಗಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು? ಪ್ರಗತಿ, ಖಂಡಿತವಾಗ್ಲೂ ಕೂಡ ನಿನ್ನೆ ತಡರಾತ್ರಿ ನಡೆದಿರುವಂತಹ ಒಂದು ಗುಂಡಿನ ದಾಳಿ ಇದು ಮುತ್ತಪ್ಪರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಆಗುತ್ತೆ. ಸುಮಾರು ರಾತ್ರಿ 1 ಗಂಟೆ ಸುಮಾರಿಗೆ ಆಗಿರುವಂಥದ್ದು. ಸದ್ಯಕ್ಕೆ ನಾನು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಈ ಒಂದು ಫಾರ್ಚುನರ್ ಕಾರ್ ಏನಿದೆ, ಈ ಒಂದು ಕಾರ್ನಲ್ಲಿ ಮುತ್ತಪ್ಪರೈ ಅವರ ಪುತ್ರ ರಿಕ್ಕಿ ರೈ ಅವರು ಯಾವಾಗಲೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಅವರೇ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂಥದ್ದು ಮತ್ತೊಂದು ಗಮನಿಸಬೇಕಾದಂಥ ಅಂಶ. ಈ ಒಂದು ಕಾರಿಗೆ ಇಲ್ಲಿಯ ಪಕ್ಕದಲ್ಲಿರುವಂಥ ಇನ್ನೊಂದು ಕಾಂಪೌಂಡ್, ನಾನು ಈ ಕಾಂಪೌಂಡನ್ನು ತೋರಿಸ್ತಾ ಇದ್ದೀನಿ ಪ್ರಗತಿ. ಈ ಕಾಂಪೌಂಡ್ ಜಾಗ ಏನಿದೆ, ಈ ಕಾಂಪೌಂಡ್ನ ಆ ಭಾಗದಿಂದ ಒಂದು ಫೈರಿಂಗ್ ಆಗುತ್ತೆ. ಸುಮಾರು 1 ಗಂಟೆಯ ಸುಮಾರಿಗೆ ಮುತ್ತಪ್ಪರೈಯವರ ಪುತ್ರ ರಿಕ್ಕಿ ರೈ ಅವರು ಸಾಮಾನ್ಯವಾಗಿ ಅವರು ಈ ಸಂದರ್ಭದಲ್ಲಿ ಹೊರಗಡೆ ಹೋಗಿರ್ತಾರೆ. ಬೆಂಗಳೂರಿನಲ್ಲಿರುವಂಥ ಸದಾಶಿವನಗರದಲ್ಲಿರುವಂಥ ನಿವಾಸಕ್ಕೆ ಹೊರಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುವನ್ನು ತಾವು ಮರೆತು ಹೋದರು, ಮನೆಯಲ್ಲಿ ಮರೆತು ಹೋದರು, ಬಿಡದೆಯಲ್ಲಿರುವಂಥ ಈ ಫಾರ್ಮ್ ಹೌಸ್ನಲ್ಲಿ ಮರೆತು ಹೋದರು ಅನ್ನುವಂಥ ಕಾರಣಕ್ಕೋಸ್ಕರ ವಾಪಸ್ ಮನೆಗೆ ಬಂದಿರ್ತಾರೆ. ಸುಮಾರು 12:30 1 ಗಂಟೆಯ ಸುಮಾರಿಗೆ ಅಲ್ಲಿಂದ ಮನೆಯಿಂದ ವಾಪಸ್ ಇಲ್ಲೇ ಪಕ್ಕದಲ್ಲಿರುವಂಥದ್ದು ಈ ಒಂದು ಜಾಗ. ಈ ಜಾಗದಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಈ ಕಾಂಪೌಂಡ್ನ ಜಾಗದಿಂದ ಡೈರೆಕ್ಟಾಗಿ ಕಾರಿಗೆ ಫೈರಿಂಗ್ ಮಾಡುವಂಥ ಕೆಲಸ ಆಗುತ್ತೆ. ಇನ್ನು ಕಾರ್ನ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇದು ಫಾರ್ಮ್ ಹೌಸ್, ಇನ್ನು ಪಕ್ಕದಲ್ಲಿರುವಂಥದ್ದು ಆ ಭಾಗದಲ್ಲಿ ತೋರಿಸ್ತಾ ಇರುವಂಥದ್ದು ನಾನು ಈಗ ಫಾರ್ಮ್ ಹೌಸ್, ರಿಕ್ಕಿ ರೈ ಇದ್ದಂಥ ಫಾರ್ಮ್ ಹೌಸ್ನ ದೃಶ್ಯಗಳು. ಈ ಒಂದು ಬಿಡದಿಯಲ್ಲಿರುವಂಥ ಫಾರ್ಮ್ ಹೌಸ್ಗೆ ಅವರು ಆಗಾಗ ಭೇಟಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಸದಾಶಿವನಗರದಲ್ಲಿರುವಂಥ ನಿವಾಸಕ್ಕೆ ಇಲ್ಲಿಂದ ಹೋಗುವಂಥ ಒಂದು ಕೆಲಸವನ್ನು ರಾತ್ರಿ ವೇಳೆಯಲ್ಲಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕಾರು ಈ ಜಾಗವನ್ನು ತಲುಪಿದಂಥ ಸಂದರ್ಭದಲ್ಲಿ ಕಾರಿಗೆ ಏಕಾಏಕಿ ಫೈರಿಂಗ್ ಮಾಡುವಂಥ ಕೆಲಸ ಆಗುತ್ತೆ. ಈ ಜಾಗದಲ್ಲಿರುವಂಥ ಕಾರ್ನ ದೃಶ್ಯಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಕಾರ್ನಲ್ಲಿ ಎಂಟ್ರಿ ಆಗಿರುವಂಥದ್ದು, ಬುಲೆಟ್ ಎಂಟ್ರಿ ಆಗಿರುವಂಥ ಜಾಗವನ್ನು ಪ್ರಗತಿ ಎಕ್ಸಾಕ್ಟಾಗಿ ನಾನು ತೋರಿಸ್ತಾ ಇರುವಂಥದ್ದು. ಇದು ಬುಲೆಟ್ ಈ ಒಂದು ಜಾಗದಿಂದ ಎಂಟ್ರಿ ಆಗುತ್ತೆ. ಕಾರ್ನಲ್ಲಿ 3 ಜನ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಕಾರ್ ಡ್ರೈವರ್, ಜೊತೆಗೆ ಪಕ್ಕದಲ್ಲಿದ್ದಂಥ ಸೀಟ್ನಲ್ಲಿ ಸೆಕ್ಯೂರಿಟಿ, ಅದೇ ರೀತಿಯಾಗಿ ಹಿಂದಿನ ಸೀಟ್ನಲ್ಲಿ ರಿಕ್ಕಿ ರೈ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಕಾರ್ನ ಡೋರ್ನಿಂದ ಎಂಟ್ರಿ ಆಗುವಂಥ ಬುಲೆಟ್ ಏನಿದೆ ಇದು ನೇರವಾಗಿ ಸೀಟ್ನ ಒಳಭಾಗಕ್ಕೆ ಎಂಟ್ರಿ ಆಗುತ್ತೆ. ಸೀಟ್ನ ಒಳಭಾಗದಿಂದ ಎಂಟ್ರಿ ಆಗಿಬಿಟ್ಟು ನೇರವಾಗಿ ಹಿಂಭಾಗದಲ್ಲಿ ಕುಳಿತಂಥ ರಿಕ್ಕಿ ರೈ ಅವರ ಮೂಗಿಗೆ ಜೊತೆಗೆ ಅವರ ತೋಳಿಗೆ ಬಡಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ರಿಕ್ಕಿ ರೈ ಗಾಯಗೊಳ್ತಾರೆ. ಗಾಯಗೊಂಡಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಅವರ ಲಾಯರ್ಗೆ ಜೊತೆಗೆ ಬಿಡದಿಯಲ್ಲಿರುವಂಥ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಯ ಖಾಸಗಿ ಆಸ್ಪತ್ರೆಗೆ, ಬಿಡದಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗುತ್ತೆ. ಆನಂತರ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಪ್ರಗತಿ ಅವರನ್ನು ಮಣಿಪಾಲ HAL ರಸ್ತೆಯಲ್ಲಿರುವಂಥ ಮಣಿಪಾಲ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ನಾನು ಎಕ್ಸಾಕ್ಟಾಗಿ ಅವರು ಬಿದ್ದಿರುವಂಥ ಜಾಗವನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಈ ಒಂದು ಜಾಗ ಏನು ಬುಲೆಟ್ ಬಿದ್ದ ಸಂದರ್ಭದಲ್ಲಿ ಅವರು ಬಿದ್ದಂತಹ ಜಾಗ ಇದು. ಈ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ರಕ್ತದ ಕಲೆಗಳು ಕೂಡ ಇನ್ನೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು ಪ್ರಗತಿ. ಈ ಒಂದು ಜಾಗದಲ್ಲಿ ಈ ರೀತಿ ಆಗ್ತಾ ಇದೆ. ಜೊತೆಗೆ ಇನ್ನು ಪೊಲೀಸರು ಉನ್ನತ ಮಟ್ಟವಾದಂತಹ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಏನು ಬುಲೆಟ್ ಹೊಡೆದಿದ್ದಾರೆ ಅಥವಾ ಫೈರಿಂಗ್ ಆಗಿದೆ ಅನ್ನುವಂಥ ಜಾಗದಲ್ಲಿ ಒಂದಿಷ್ಟು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿರ್ಬೋದು. ಆ ಕಾರಣಕ್ಕೋಸ್ಕರ ಈಗಾಗಲೇ ಆ ಜಾಗದಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳದಲ್ಲಿ ಈಗ ಸೋಕೋ ಟೀಮ್ ಕೂಡ ಬಂದಿದೆ. ಜೊತೆಗೆ ಪೊಲೀಸರು, ಬಿಡದಿ ಪೊಲೀಸರು, ಜೊತೆಗೆ ರಾಮನಗರದ SP ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಈಗ ತನಿಖೆಯನ್ನು ಚುರುಕು ಮಾಡಿರುವಂಥದ್ದು. ಆರೋಪಿಗಳಿಗಾಗಿ ಬಲೆ ಬೀಸಿರುವಂಥದ್ದು. ಸಿಕ್ಕಿರುವಂಥ ಒಂದಿಷ್ಟು ಸಾಕ್ಷಿಗಳನ್ನು ಬಳಸಿಕೊಂಡು ಯಾರು ನಿಜವಾದ ಆರೋಪಿ, ಇದರಲ್ಲಿ ಏನಿರ್ಬೋದು, ಈ ಹಿಂದೆ ಕೈವಾಡಗಳು ಏನಿರ್ಬೋದು, ಜೊತೆಗೆ ಸಾಕಷ್ಟು ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ರಿಕ್ಕಿ ರೈ ತೊಡಗಿಸಿಕೊಂಡಿದ್ರು. ಜೊತೆಗೆ ಅವರ ಈ ಹಿಂದೆಯೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಅವರ ಮೇಲೆ ಕೂಡ ಒಂದಿಷ್ಟು ಕಂಪ್ಲೇಂಟ್ ಆಗುವಂಥ ದೂರುಗಳು ಕೂಡ ದಾಖಲಾದಂಥ ಸಂದರ್ಭಗಳು ಕೂಡ ಇದ್ವು. ಈ ಒಂದು ಹಿನ್ನೆಲೆಯಲ್ಲಿ, ವೈಷಮ್ಯದ ಹಿನ್ನೆಲೆಯಲ್ಲಿ ಏನಾದರೂ ಅಟ್ಯಾಕ್ ಮಾಡುವಂಥ ಕೆಲಸ ಆಯಿತೋ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕಾಡ್ತಿರುವಂಥ ಪ್ರಶ್ನೆ ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.